ಸ್ನೇಹಿತರೆ ನಮಸ್ತೆ. ಸುಮಾರು 2 ದಶಕಗಳ ನಂತರ ಅಂದರೆ ಸುಮಾರು 20-22 ವರ್ಷಗಳ ನಂತರ ಯಾಕೋ ಪಟ್ಟಣದ ಡಾಕ್ಟರ್ಗಿರಿ, ಸಾಫ್ಟ್ವೇರ್ಗಿರಿ ಎಲ್ಲವನ್ನು ಬಿಟ್ಟು ಮನಸ್ಸು ಒಂಥರ ಹಸಿರಿನ ಕಡೆ, ತೋಟದ ಕತೆ ವ್ಯಾಪಿಸ್ಬಿಡ್ತು. ಆಯಿತು ಸರಿ, ನಮ್ಮ ತಾತ ಹೇಳ್ತಿದ್ರು ಬಾರೋದು ಪುಟ್ಟ, ಬಾರೋ ಮೊಮ್ಮಗ ಬಂದು ಇವೆಲ್ಲ ನೋಡೋ ಅಂತಿದ್ರು. ಆದರೂ ಸಹ ಈ ಇಂಗ್ಲೀಷ್ ತಸ್ಪುಸ್ ತಗಡು ಇಂಗ್ಲೀಷ್ ಕಲ್ತ್ಬಿಟ್ಟು ನನಗೆ ಭಾರಿ ಆಗಮಿತ್ತೆ, ಯಾವ ತೋಟ ಯಾವುದು ಬಿಡ್ರಿ ಅಂತ. ಇವತ್ತು ಹಾಗೆ ಅಂತ ತೋಟದ ಹತ್ರ ಬಂದ್ವಿ. ನಿಜಕ್ಕೂ ಹೇಳಬೇಕಂದ್ರೆ ಹಳ್ಳಿಯ ವಾತಾವರಣ ಒಂದು ಸುಗಂಧಕರವಾದಂಥ ವಾತಾವರಣ. ಇಲ್ಲಿನ ಪರಿಸರ, ಇಲ್ಲಿನ ಶುದ್ಧವಾದ ಗಾಳಿ ನಿಜಕ್ಕೂ ಕೇವಲ ಆರೋಗ್ಯಕ್ಕಷ್ಟೇ ಅಲ್ಲ, ನಮ್ಮ ಮನಸ್ಸಿಗೆ ಸಹ ತುಂಬ ತಂಪನ್ನು ನೀಡ್ತದೆ. ನಿಜಕ್ಕೂ ಹೇಳಬೇಕಂದ್ರೆ ಒಂದು ಮಾತು ಹೇಳ್ತಿದ್ರು ನಮ್ಮ ತಾತ, ಹಳ್ಳಿ ಬೇಕಿದ್ರೆ ದಿಲ್ಲಿನ ನಡಗಿಸ್ಬೋದಂತೆ, ರಾಷ್ಟ್ರಪತಿ ಆಗ್ಬೋದಂತೆ, ಅದರ ಪಂಚಾಯತಿ ಅಧ್ಯಕ್ಷ ಆಗ್ಲಿಕ್ಕೆ ಆಗೋದಿಲ್ವಂತೆ. ನಿಜಕ್ಕೂ ಹಳ್ಳಿ ದಿಲ್ಲಿನ ನಡಗಿಸ್ಬೋದು. ಈ ಪಂಚೆ ಮತ್ತು ಶಾಲ್ ಇದೆಯಲ್ಲ, ಯಾವ US ಪೋಲೋ, ಯಾವ ಬ್ರ್ಯಾಂಡೆಡ್ ಟಿ ಶರ್ಟ್ಗಿಂತ ಕಮ್ಮಿ ಇಲ್ಲ. ಹಳ್ಳಿ ಜನ ಮನ್ಸು ಮಾಡಿದ್ರೆ ಇಡೀ ಸಂಸತ್ತನ್ನೇ ನಡೆಸ್ಬೋದು. ಅದಕ್ಕೆ ಒಂದು ತಕ್ಕ ಉದಾಹರಣೆ ನಮ್ಮ ನೆಚ್ಚಿನ ಹಾಗೂ ಮಾಜಿ ಪ್ರಧಾನಿ HD ದೇವೇಗೌಡರೇ ಸಾಕ್ಷಿ. ನಾನು ನಿಮಗೆ ಕರೆ ಕೊಡ್ತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂಥ ಯಾವುದೋ ಸಣ್ಣ ಪುಟ್ಟ ಜಮೀನಲ್ಲಿ ನಾವು ಹಸಿರನ್ನ ಬೆಳೆಸಿ, ಹಸಿರನ್ನ ನಾವು ಪಸರಿಸೋಣ. ಹಸಿರೇ ನಮ್ಮ ಉಸಿರು, ಹಸಿರೇ ನಮ್ಮ ನಾಡು. ಈ ಪಟ್ಟಣದ ಈ ಗಜಿಬಿಜಿ ವಾತಾವರಣದಿಂದ ಸ್ವಲ್ಪ ದಿನ ದೂರ ಹಿಡಿದು ಪ್ರಶಾಂತವಾದಂತಹ ವಾತಾವರಣದಲ್ಲಿ ನಾವು ಈ ವರ್ಕ್ ಫ್ರಮ್ ಆಫೀಸ್ ಬಿಟ್ಟು ವರ್ಕ್ ಫ್ರಮ್ ತೋಟ ಮಾಡೋಣ. ನಾನೇನಾದರೂ ಒಂದಿನ ಮಂತ್ರಿ ಆದರೆ ಎಲ್ರಿಗೂ ಒಂದು ರಜೆ ಕೊಟ್ಬಿಡ್ತೀನಿ, ವರ್ಕ್ ಫ್ರಮ್ ತೋಟ ಮಾಡಿ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು.